ಈ ಸುದ್ದಿ ಕರ್ನಾಟಕದಿಂದ ಬಂದಿದೆ, ಕರ್ನಾಟಕದ ತುರುವೇಕೆರೆಯಿಂದ ಬಂದಿದೆ. ಇದೊಂಥರ ಮನಕುಲುಕುವಂಥ ಘಟನೆ. ತಾಯಿ ಮಗನ ಸ್ಟೋರಿ. ಮಗ ಕೆಟ್ಟವರ ಸಾಹಸ ಮಾಡಿಯೋ ಅಥವಾ ಅವನೇ ತಿಳ್ಕೊಂಡು ಗಾಂಜಾ ವ್ಯಸನಕ್ಕೆ ಬಿದ್ದು ಊರಿಡಿ ಗಲಾಟೆಗಳ ಮಾಡಿಕೊಂಡು ಹೆಣ್ಮಕ್ಳ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸ್ಕೊಂಡು ಕೆಟ್ಟ ಏನು ಸ್ನೇಹಿತರನ್ನು ಕೆಟ್ಟ ಮಾತುಗಳನ್ನು ಆಡ್ತಾ ರಸ್ತೆಯಲ್ಲಿ ಹೋಗೋರಿಗೆ ಬರೋರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾನೆ ಅಂತ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾಯಿ ಜೊತೆ ಹಲವಾರು ಜನ ಕೂಡ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಇದೇ ರೀತಿ ಗಲಾಟೆ ಮಾಡ್ತಾ ಇದ್ದಾಗ ಕಾಲೇಜಲ್ಲಿ ಯಾವುದೋ ಹುಡುಗಿಗೆ ಏನು ನಿಂದನೆ ಮಾಡ್ತಾ ಇದ್ದ ಸಮಯದಲ್ಲಿ ಅಲ್ಲೇ ಇದ್ದ ಸಾರ್ವಜನಿಕರು ಹಿಡಿದು ಥಳಿಸಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಆಗ ತಾಯಿಗೆ ವಿಷಯ ಗೊತ್ತಾಗಿ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಆಗ ಈ ವಿಷಯ ಎಲ್ಲ ಬೆಳಕಿಗೆ ಬಂದಿದೆ. ಅವನನ್ನು ಸರಿ ಮಾಡಿ, ಇಲ್ಲ ನನಗೆ ಮಾನಸಿಕ ನೆಮ್ಮದಿ ಇರಲ್ಲ, ಕೆಟ್ಟ ಚಟಗಳನ್ನು ಅಂಟಿಸ್ಕೊಂಡಿದ್ದಾನೆ, ಸಾಲ ಮಾಡಿಕೊಂಡಿದ್ದಾನೆ, ಜನ ಮನೆ ಹತ್ರ ಬಂದು ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಹೇಳಿ ನನಗೆ ಬೈತಾರೆ, ಹಾಗಾಗಿ ಅವನ ಸಾಯಿಸುವುದಕ್ಕೆ ಅಥವಾ ಸರಿ ಮಾಡುವುದಕ್ಕೆ ಅನುಮತಿ ಕೊಡಿ, ದಯವಿಟ್ಟು ಸರಿ ಮಾಡಿ ಅಂತ ಪೊಲೀಸರ ಹತ್ರ ತಾಯಿ ರೇಣುಕಮ್ಮ ಅವರು ಅಂಗಲಾಚಿದ್ದಾರೆ. ಅವರ ಮಗ ಅಭಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಮುಂದಿನ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ಳಲಿದ್ದಾರೆ. ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟ್ರು ರೇಣುಕಮ್ಮ ಅವರಿಗೆ ಮಾತು ನೀಡಿದ್ದಾರೆ, ಸರಿ ಮಾಡ್ತೇನೆ, ಸರಿ ಮಾಡೋಣ ಅಂತ. ಹಾಗಾಗಿ ಆಸ್ಪತ್ರೆಗಳಿಗೆ ಅಂದರೆ ನಿಮನ್ಸ್ಗೆ ಕರೆದುಕೊಂಡು ಹೋಗಿ ಚಟ ಬಿಡಿಸುವ ವಿಷಯಕ್ಕೆ ಪೊಲೀಸರು ಈಗ ಕೈ ಹಾಕಿದ್ದಾರೆ ಅಂತ ಅನಿಸುತ್ತೆ. ಯೋಚನೆ ಮಾಡೋಕ್ಕೆ ಹೋದರೆ ಇಂಥ ಮಗ ಯಾರಿಗೂ ಬೇಡ ಅಂತ ಅನಿಸುತ್ತೆ. ತಾಯಿಯನ್ನೇ ಅಯ್ಯೋ ಅನಿಸೋದು ಅಥವಾ ಅಕ್ಕಪಕ್ಕದ ಜನಗಳಿಗೆ ಅಯ್ಯೋ ಅನಿಸೋದು ಸರಿ ಇರಲ್ಲ. ಅದನ್ನು ಯುವ ಜನಾಂಗ ಅರ್ಥ ಮಾಡ್ಕೋಬೇಕು. ಎಲ್ಲೋ ಬೇಗ ಸಿಗುವಂಥ ಗಾಂಜಾ ಆಗಲಿ, ಇನ್ನೇನು ಕುಡಿತ ಆಗಲಿ, ಸಿಗರೇಟ್ ಆಗಲಿ ಯಾವುದಕ್ಕೂ ಚಟ ಆಗಿ ಅಂಟಿಸ್ಕೋಬಾರ್ದು. ಅಂಟಿಸ್ಕೊಂಡ್ರೆ ಸ್ನೇಹಿತರಿಗೆ, ಮನೆಯವರಿಗೆ, ನಮ್ಮ ಅಕ್ಕಪಕ್ಕದ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಈ ಒಂದು ಘಟನೆ ಖಂಡಿತ ಸಾಕ್ಷಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಆ ಹುಡುಗ ಸರಿಯಾಗಿ ಸಮಾಜಕ್ಕೆ ಬರಲಿ, ಆ ಮೂಲಕ ತಾಯಿಗೆ ಒಳ್ಳೆ ಮಗನಾಗಲಿ ಅಂತ ನಮ್ಮ ಆಶಯ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.